ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ, ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡ್ಬೋದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರು ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದ್ರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದ್ರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮಕರ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹ ಮೀನ ರಾಶಿಯಲ್ಲಿಯೇ ಸಂಚಾರ, ಶನಿಗ್ರಹದೊಂದಿಗೆ 11 ದಿನಗಳ ಕಾಲ ಕುಜಗ್ರಹದ ಸಂಚಾರ ಆಗೋದ್ರಿಂದ ಆ ಸ್ಥಾನ 3ನೇ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ನಿಮಗೆ ಧೈರ್ಯವನ್ನು ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸೆಲ್ಫ್ ಎಫರ್ಟ್ಗೆ ಈ ಗ್ರಹಗಳು ಶುಭವನ್ನ ನೀಡ್ತಾರೆ, ಬಲವನ್ನ ನೀಡ್ತಾರೆ. ಆದರೆ ಇತರ ವಿಷಯಗಳಾದಂತಹ ಆ ಸ್ಥಾನದಲ್ಲಿ ನೋಡಬಹುದಾದ ವಿಷಯಗಳಿಗೆ ಒಡ ಹುಟ್ಟಿದವರೊಂದಿಗೆ ಕಲಹಗಳು ಆಗುವಂತೆ, ಅಂತರಗಳು ಆಗುವಂತೆ ಇರುತ್ತೆ. ಅದೇ ರೀತಿ ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂತೆಯೂ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಬರವಣಿಗೆಯಲ್ಲಿ ಆಗಬಹುದು, ಇತರ ವಿಷಯಗಳಲ್ಲಿ ಕೆಲವು ನಿರ್ಬಂಧಗಳನ್ನು ನೀವೇ ಹಾಕಿಕೊಳ್ಳುವಂತೆಯೂ ಈ ಗ್ರಹಗಳ ಪ್ರಭಾವ ಆಗಲಿದೆ. ಇನ್ನು ಈ ಸ್ಥಾನ ತೃತೀಯ ಸ್ಥಾನ, ಈ ಸ್ಥಾನವು ಕುತ್ತಿಗೆ ಭಾಗ ಮತ್ತು ಬಾಹು ಕೈಗಳನ್ನು ಸೂಚಿಸುವುದರಿಂದ ಈ ಸಂಬಂಧಪಟ್ಟಂತೆ ಏನಾದರೂ ಶನಿ ಕುಜ ಈ ಗ್ರಹಗಳು ಶತ್ರು ಗ್ರಹಗಳಾಗಿರೋದ್ರಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಬರುವ ಸಾಧ್ಯತೆ ಇರಲಿದೆ. ಈ ಕುತ್ತಿಗೆ ಭಾಗದಲ್ಲಿ ಯಾವುದೇ ವಿಷಯ ಆಗ್ಬೋದು, ಥ್ರೋಟ್ ಆದರೂ ಆಗ್ಬೋದು, ಉಸಿರಾಟದಲ್ಲಿ ಆದರೂ ಆಗ್ಬೋದು, ಮತ್ತು ಕೈಗಳಿಗೆ ಏನಾದರೂ ಗಾಯ ಆಗೋದು, ಈ ರೀತಿ ಆದರೂ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಈ ಗ್ರಹಗಳು ನಿಮಗೆ ಉದ್ಯೋಗದಲ್ಲಿ ಯಾವ ಪ್ರಭಾವವನ್ನು ಮಾಡ್ತಾರೆ? ಶನಿ ಕುಜ ತೃತೀಯ ಸ್ಥಾನದಲ್ಲಿ ಸಂಯೋಗಗೊಳ್ಳೋದ್ರಿಂದ ಇಂಜಿನಿಯರ್ಸ್ಗೆ ಆಗ್ಬೋದು, ಟೆಕ್ನಾಲಜಿ ಸಂಬಂಧಪಟ್ಟಂತೆ ಕೈಯಿಂದ ಮಾಡಬಹುದಾದಂತಹ ಕೆಲಸಗಳಿಗೆ, ತಾಂತ್ರಿಕ ವಿದ್ಯೆಗಳಿಗೆ ತೃತೀಯ ಸ್ಥಾನವನ್ನೇ ನಾವು ನೋಡೋದು, 3ನೇ ಸ್ಥಾನವನ್ನು. ಹಾಗಾಗಿ ಇದರ ಮೇಲೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಹಾರ್ಡ್ವೇರ್ ಸಂಬಂಧಪಟ್ಟಂತೆ, ಮೆಕ್ಯಾನಿಕಲ್ ಈ ಸಬ್ಜೆಕ್ಟ್ಗೆ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡಲಿವೆ. ಯಾವುದೇ ಕ್ಷೇತ್ರ ಆಗ್ಬೋದು ನೋಡಿ, ಎಲ್ಲ ಕ್ಷೇತ್ರಗಳಲ್ಲಿಯೂ, ಡಿಫೆನ್ಸ್ ಅಲ್ಲಿಯೂ ಅಲ್ಲಿ ಮೆಕ್ಯಾನಿಕಲ್ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಇರುತ್ತೆ. ಎಲ್ಲ ಇಲಾಖೆಗಳಲ್ಲಿಯೂ ಇದರದ್ದೇ ಆದಂತಹ ಕೆಲಸ ಕಾರ್ಯಗಳಿರುತ್ತೆ. ಅಂಥದಕ್ಕೆ ಇಲ್ಲಿ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ ತೃತೀಯ ಸ್ಥಾನದಲ್ಲಿ. ಇನ್ನು ಉದ್ಯೋಗ, ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹ ಚತುರ್ಥ ಮತ್ತು ಪಂಚಮದಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ ಮಕರ ರಾಶಿಯವರಿಗೆ. ಆದರೂ ನೆಮ್ಮದಿಗೇನೋ ಕೊರತೆ ಇರುತ್ತೆ. ಚತುರ್ಥ ಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ. ಇನ್ನು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳಿಗೆ, ನಿಮಗೆ ವ್ಯಾಪಾರ ವ್ಯವಹಾರಸ್ಥರಾಗಿರಬಹುದು, ಈ ವಿಷಯಗಳಿಗೆ ಶುಕ್ರ ಗ್ರಹ ಕರ್ಮಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದ 14 ದಿನಗಳ ಕಾಲ ಒಳ್ಳೆ ಫಲವನ್ನ ನೀಡಲಿದ್ದು, ಅಂದರೆ 14 ದಿನಗಳ ಕಾಲ ನೀವು ವ್ಯಾಪಾರ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರಾಗಿದ್ದರೆ, ಯಾವುದೇ ರೀತಿಯ ಬಂಡವಾಳ ಹೂಡಿಕೆ ಮಾಡುವವರಾಗಿದ್ದರೆ ಇಲ್ಲಿ ಶುಕ್ರ ಗ್ರಹ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ನೀಡ್ತಾರೆ. ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಅಥವಾ ನೀವು ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಯಾವುದೇ ಒಂದು ಪ್ರಾಡಕ್ಟ್ಗೆ ಅಥವಾ ಯಾವುದೇ ವಸ್ತುಗಳಿಗೆ ನೀವು ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಪ್ರಾರಂಭದ 14 ದಿನಗಳು ಲಾಭದ ಫಲಗಳನ್ನು ಶುಕ್ರ ಗ್ರಹ ನೀಡ್ತಾರೆ. ಮತ್ತು ಈ ಗ್ರಹ ಅನಂತರದಲ್ಲಿ 6ನೇ ಸ್ಥಾನವನ್ನು ಪ್ರವೇಶಿಸ್ತಾರೆ. ಹಾಗಾಗಿ ಮಧ್ಯಭಾಗದಿಂದ ಒಳ್ಳೆ ಫಲಗಳಿಲ್ಲ. ಶುಕ್ರ 6ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲೇನು ಪ್ರಾರಂಭದಲ್ಲಿ ಲಾಭ ದೊರೆಯುತ್ತೆ, ಆನಂತರ ಇದು ಖರ್ಚಾಗುತ್ತೆ. ಯಾಕೆಂದ್ರೆ ಆನಂತರ 14ನೇ ದಿನಾಂಕದ ನಂತರ
ಷಷ್ಠ 6ನೇ ಸ್ಥಾನದಿಂದ ನಿಮ್ಮ ಖರ್ಚಿನ ಸ್ಥಾನವನ್ನ ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ರಾಹು ಸಂಚಾರವೂ ಆಗ್ತಾ ಇರೋದ್ರಿಂದ ನೋಡಿ, ರಾಹು ಅಂದ್ರೆ ಒಂದಿನ ಬರೋದು, ಒಂದಿನ ಬರದೇ ಇರುವಂಥದ್ದು. ಹೀಗೆ ಈ ಮಾಸದಲ್ಲಿ 14 ದಿನಗಳ ಕಾಲ ಒಳ್ಳೆಯದಾದ್ರೆ, ಇನ್ನು ಮಧ್ಯಭಾಗದಿಂದ ಇಲ್ಲಿ ಈ ರಾಹು ಪ್ರಭಾವವು ಮತ್ತು ಪಂಚಮ ಸ್ಥಾನಾಧಿಪತಿ ಶುಕ್ರ ದಶಮ ಸ್ಥಾನಾಧಿಪತಿಯಾಗಿ 6ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಈ ಲಾಭ ಎಲ್ಲ ಅಲ್ಲಿ ಖರ್ಚಾಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಇನ್ನು ಉದ್ಯೋಗ ಅವಕಾಶಗಳಿಗೆ ಈ ಗ್ರಹ ವ್ಯಯಸ್ಥಾನವನ್ನ ಗುರು ಮತ್ತು ಶುಕ್ರ ಗ್ರಹಗಳ ಸಂಯೋಗ ಆಗಿ 6ನೇ ಸ್ಥಾನದಿಂದ ವ್ಯಯಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಹೊರ ಸ್ಥಾನದಲ್ಲಿ ಉದ್ಯೋಗ ಅವಕಾಶಗಳನ್ನು ಹುಡುಕುವವರಿಗೆ ಅನುಕೂಲ ಆಗುತ್ತೆ. ವಿದೇಶ ಕಂಪನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶಗಳಿಗೆ ನಿಮಗೆ ಅನುಕೂಲ ಆಗುತ್ತೆ. ಖರ್ಚು ವಿಪರೀತವಾಗಿ ಇದ್ದೇ ಇರುತ್ತೆ. ದೂರ ಪ್ರಯಾಣಕ್ಕೆ ಈ ಗ್ರಹಗಳು ಪ್ರಭಾವವನ್ನ ಮಾಡಲಿವೆ. 6ನೇ ಸ್ಥಾನ ಶುಕ್ರ ಗ್ರಹದ ಸಂಚಾರ ಅಲ್ಲಿ ಆರಂಭ ಆಗೋದ್ರಿಂದ ಆರೋಗ್ಯದಲ್ಲಿ ವಿಶೇಷವಾಗಿ ಸೌಖಿಕವಾದ ವ್ಯಾಧಿಗೆ ಶುಕ್ರ ಗುರು ಗ್ರಹಗಳು ಪ್ರಭಾವವನ್ನ ಮಾಡುತ್ತಾರೆ. ಈ ಗ್ರಹಗಳು ಶತ್ರು ಗ್ರಹಗಳು. ಈ ಎರಡೂ ಗ್ರಹಗಳು ಯಾವಾಗ ಸಂಯೋಗಗೊಳ್ಳುತ್ತಾರೆ, ಅಶುಭ ಸ್ಥಾನದಲ್ಲಿ ಒಂದು ರೀತಿಯ ಹಗ್ಗಜಗ್ಗಾಟದ ಆರಂಭ ಆಗುತ್ತೆ. ಕೆಲವು ವಿಷಯಗಳಿಗೆ ಇಲ್ಲಿ ಅಶುಭ ಫಲಗಳನ್ನ ಈ ಸ್ಥಾನದಲ್ಲಿ ಗ್ರಹಗಳು ನೀಡುತ್ತಾರೆ. ಇನ್ನು ಶತ್ರುಗಳೊಂದಿಗೆ ಬುದ್ಧಿವಂತಿಕೆಯಿಂದ ವ್ಯವಹರಿಸುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಇನ್ನು ಸೇವಾ ವೃತ್ತಿ ಸಂಬಂಧಪಟ್ಟಂತೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆ ಸ್ಥಾನದಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ನೋಡಿ ಯಾವ ರೀತಿ ಸಮಸ್ಯೆ ಬರಬಹುದು. ಇಲ್ಲಿ ಈ ಗ್ರಹಗಳ ಹಗಜಗಾಟ ಅಂದ್ರೆ ಶುಕ್ರ ರಿಲೇಶನ್ಶಿಪ್ಗೆ ಕಾರಕ ಗ್ರಹ, ಸಂತೋಷಕ್ಕೆ ಕಾರಕ ಗ್ರಹ, ಆನಂದದಿಂದ ಶುಕ್ರನಿಗೆ ಇರಬೇಕು. ಆದರೆ ಈ ಆಸೆ ಏನೇ ಇದ್ರೂ ನಿಮ್ಮ ಬಯಕೆ ಆಸೆಗಳು ಈಡೇರುವುದು ಕಷ್ಟ. 6ನೇ ಸ್ಥಾನದಲ್ಲಿ ಗುರುಗ್ರಹದೊಂದಿಗೆ ಸಂಚರಿಸ್ತಾ ಇರೋದ್ರಿಂದ ಏನೋ ನೀವು ರಿಲೇಶನ್ಶಿಪ್ ಹುಡುಕ್ಬಹುದು, ಅದನ್ನು ಬಯಸಬಹುದು, ಅದು ಈಡೇರೋದು ಕಷ್ಟ. ಈ ರೀತಿ ಇಲ್ಲಿ ಎಳೆದಾಟಗಳು ಈ ಶತ್ರುಗ್ರಹಗಳ ಸಂಯೋಗದಲ್ಲಿ ಆಗುತ್ತೆ. ಇದರ ಬಗ್ಗೆ ನೀವು ಸರಿಯಾದಂತಹ ಯೋಚನೆಗಳು ಇರಬೇಕಾಗತ್ತೆ. ಯಾವುದೇ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳಬಾರದು ಮಕರ ರಾಶಿಯವರು. ಇನ್ನು ಈ ಗ್ರಹಗಳು ಜೂನ್ ಮಾಸದಲ್ಲಿ ಸಪ್ತಮ ಸ್ಥಾನವನ್ನ ಪ್ರವೇಶಿಸ್ತವೆ. ಈ ಮಾಸ ಮಾತ್ರ 6ನೇ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಆಗಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಅಂದ್ರೆ ಪಂಚಮದಲ್ಲಿ ಶುಕ್ರ ಸಂಚಾರ, ಆನಂತರದಲ್ಲಿ ಬುಧ ಸಂಚಾರ, ಸೂರ್ಯ ಸಂಚಾರ ಆಗೋದ್ರಿಂದ ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವೇ ಆಗುತ್ತೆ. ಹೈಯರ್ ಎಜುಕೇಶನ್ ಸ್ಥಾನಾಧಿಪತಿ ಬುಧ ಪಂಚಮವನ್ನು ಪ್ರವೇಶಿಸೋದ್ರಿಂದ ಒಳ್ಳೆ ಫಲಗಳನ್ನೇ ವಿದ್ಯಾರ್ಥಿಗಳು ಪಡೆದುಕೊಳ್ತೀರಾ. ಇನ್ನು ಪತಿ ಪತ್ನಿ ಕುಟುಂಬದ ವಿಷಯದಲ್ಲಿ ದ್ವಿತೀಯ ಸ್ಥಾನ ಮತ್ತು ಅಷ್ಟಮದಲ್ಲಿ ಕೇತು ಗ್ರಹ ರಾಹು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಕುಟುಂಬದ ವಿಷಯಗಳಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಕುಟುಂಬ ಸ್ಥಾನ, ಈ ಸ್ಥಾನದಲ್ಲಿ ರಾಹು ಇನ್ನೂ 6 ತಿಂಗಳುಗಳ ಕಾಲ ಸಂಚಾರ ಮಾಡೋದ್ರಿಂದ ನಿಮಗೆ ಕುಟುಂಬದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಆನಂತರ ನಿಮ್ಮ ಜನ್ಮ ರಾಶಿಯನ್ನ ರಾಹು ಗ್ರಹ ಪ್ರವೇಶ ಮಾಡ್ತಾರೆ. ಅಲ್ಲಿಯವರೆಗೆ ಕುಟುಂಬ ಸಮಸ್ಯೆಗಳು ನಿಮಗೆ ಇದ್ದೇ ಇರುತ್ತೆ. ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಜೂನ್ ಮಾಸದಿಂದ. ಪರಿಹಾರದ ವಿಷಯದಲ್ಲಿ ಗುರುಗ್ರಹಕ್ಕೆ ನೀವು ಪರಿಹಾರವನ್ನು ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಸಪ್ತಮ ಸ್ಥಾನ ಗುರುವಿಗೆ ಉಚ್ಚ ಸ್ಥಾನವನ್ನು ಗುರುಗ್ರಹ ಪ್ರವೇಶಿಸುವಾಗ ಗುರುವಿಗೆ ಒಂದು ರೀತಿಯ ವೆಲ್ಕಮ್ ಮಾಡುವಂತೆ ಆಗುತ್ತೆ. ಇಲ್ಲಿ ಪರಿಹಾರ ಅನ್ನುವುದಕ್ಕಿಂತ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ಮತ್ತಷ್ಟು ನೀವು ಪ್ರಾರ್ಥನೆಯನ್ನ ವಿಶ್ವಶಕ್ತಿಗೆ ಮಾಡಿದ ಹಾಗೆ ಇಲ್ಲಿ ಆಗುತ್ತೆ. ಬ್ರಹ್ಮಾಂಡದಲ್ಲಿ ಗುರುತತ್ವ, ಗುರು ದೇವತಾ ಸಮಾನರನ್ನ ಪೂಜಿಸೋದ್ರಿಂದ, ಈ ಗುರುಗಳನ್ನು ಪೂಜಿಸೋದ್ರಿಂದ ಗುರುಗ್ರಹದ ಆ ಪಾಸಿಟಿವ್ ಎನರ್ಜಿ ನಿಮಗೆ ಅನುಗ್ರಹ ಆರಂಭಿಸುತ್ತೆ. ಹಾಗಾಗಿ ಗುರು ದೇವತೆಗಳನ್ನ
ಪೂಜಿಸುವುದಕ್ಕೆ ಆರಂಭಿಸಿ. 1 ವರ್ಷಗಳ ಕಾಲ ಗುರುಬಲ ಇದೆ. ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ದಶಾಭುಕ್ತಿಗೆ ತಕ್ಕಂತೆ ಇಲ್ಲಿ ಗುರುಗ್ರಹ ಶುಭ ಮತ್ತು ಅಶುಭ ಫಲಗಳನ್ನು ಸಪ್ತಮ ಸ್ಥಾನದಲ್ಲಿ ನೀಡೋದ್ರಿಂದ ನೀವು ನಿಮ್ಮ ಭುಕ್ತಿಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ದಶಾಭುಕ್ತಿ ಏನು ನಡೀತಾ ಇದೆ ಅದಕ್ಕೆ ನೀವು ಪರಿಹಾರವನ್ನು ಮಾಡಿಕೊಂಡಾಗ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಪ್ರಾರಂಭದಲ್ಲಿ ಶುಕ್ರ ಪಂಚಮ ಸ್ಥಾನದಲ್ಲಿ ಸಂಚರಿಸುವಾಗ ಮಕ್ಕಳ ವಿಷಯ ಆಗ್ಬೋದು, ಲವ್ ರಿಲೇಶನ್ಶಿಪ್ ಸಂಬಂಧಪಟ್ಟಂತಹ ವಿಷಯಗಳಿಗೆ 2 ವಾರಗಳ ಕಾಲ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಆದರೆ ಆ ನಂತರ ಸಮಸ್ಯೆಗಳು ಆಗುತ್ತೆ. ನಿಮ್ಮ ಯಾವುದೇ ಇಚ್ಛೆಗಳು ಹೆಚ್ಚಾಗಿ ಈಡೇರುವುದಿಲ್ಲ. ಇಷ್ಟಕ್ಕೆ ಇಲ್ಲಿ ಏನಾದರೂ ಅಡೆತಡೆಗಳು ಆಗುತ್ತೆ. ಷಷ್ಠ ಸ್ಥಾನವನ್ನ ಶುಕ್ರ ಗ್ರಹ ಪ್ರವೇಶಿಸೋದ್ರಿಂದ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮಾಸದ ತಯಾರಿಯನ್ನ ಮಾಡಿಕೊಳ್ಳಿ. ಒಳ್ಳೆ ಯೋಜನೆಗಳನ್ನು ರೂಪಿಸಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.